ನಾವಿವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಇಲ್ಲೊಂದು ಸೇಲ್ ಹಾಕಿರೋದ್ರಿಂದ ಈ ಸೇಲ್ ನೋಡೋದಕ್ಕೆ ಬರ್ತಾ ಇದ್ದೀನಿ. ಇದು ಬೆಂಗಳೂರು ಮೈಸೂರು ರೋಡು ಸೈಡೇನೆ ಇರೋದು. ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ಶಿಕ್ಷಕರ ಭವನ ಅಂತ ಇದೆ, ಅಲ್ಲಿದೆ. ಬನ್ನಿ. ನಮಸ್ತೆ, ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಸೇಲ್ ನೋಡ್ಕೊಂಡು ಬರೋಣ. ಆ ಸೇಲ್ಗೆ ಹೋಗಿದ್ದೆ. ಫಸ್ಟ್ನೇದಾಗಿ ವ್ಯಾಂಟಿ ಬ್ಯಾಗ್ಸ್ಗಳು ಕಲರ್ಫುಲ್ಲಾಗಿ ಚೆನ್ನಾಗಿದ್ವು. ಇದು ಯಾವ್ದು ತೊಗೊಂಡ್ರೂ 120. ಈ ವೈಟ್ ಕಲರ್ ವ್ಯಾಂಟಿ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಈ ಸೈಡ್ ಬಂದರೆ ಲಟ್ಟಣಿಗೆಗಳು ಮತ್ತು ಗರ್ಗಸ, ಸ್ಕ್ರೂ ಡ್ರೈವರು, ಸುತ್ತಿಗೆ ಅದೆಲ್ಲ ಇಟ್ಟಿದ್ರು. ನಂತರ ಇದೊಂದು ಮಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೊಡ್ಡ ದೊಡ್ಡ ಅಡುಗೆಗಳಿಗೆಲ್ಲ ಬಳಸೋದು ಜಾಲ್ರಿ. ಮತ್ತು ಫ್ರೂಟ್ ಬ್ಯಾಸ್ಕೆಟ್ಟು. ಇದು 2-3 ಡಿಸೈನಲ್ಲಿ ಇತ್ತು. ಮತ್ತು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇಟ್ಕೊಳ್ಳೋದಕ್ಕೆ. ಗೋಲ್ಕಾಗಳು ನೋಡಿ 2 ಡಿಸೈನಲ್ಲಿತ್ತು. ಲೋಟ ಇದು ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. ಮತ್ತು ಇದಂತೂ ಕ್ಯೂಟಾಗಿ ಚೆನ್ನಾಗಿತ್ತು. ಸೇರು, ಪಾವು ಮತ್ತು ಚಟಾಕು ಇದಂತೂ ಕ್ಯೂಟಾಗಿ ಚೆನ್ನಾಗಿದೆ. ಇದು ಕೆಲವೊಂದು ಲೋಟನೂ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ಸೈಡ್ ಬಂದರೆ ಪ್ಲೇಟ್ಗಳು ಇದ್ವು. ಮತ್ತು ಕೊಬ್ಬರಿ ತುರಿಯೋ ಮಣೆ. ಇಷ್ಟು ಐಟಮ್ಗಳು, ಸುಮಾರು ಸ್ಟೀಲ್ ಐಟಮ್ಗಳಂತೂ ತುಂಬ ಇತ್ತು. ಈ ಚಿಕ್ಕದು ಬಿನ್ಗೆ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ. ಬಾಕ್ಸ್ಗಳಲ್ಲೂ ಅಷ್ಟೇ ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ಕ್ವಾಲಿಟಿನಲ್ಲೂ ಇತ್ತು. ಈ 3 ಲೋಟ ಚೆನ್ನಾಗಿತ್ತು. ಇಡೀ ಎಲ್ಲ 100 ಇತ್ತು ಒಂದಕ್ಕೆ. ಆನಂತರ ಇಲ್ಲಿ ಒಂದು 3-4 ವೆರೈಟಿಯಾಗಿ ಡಿಸೈನ್ ಇದೆ. ಅದು 120. ಕ್ವಾಲಿಟಿ ಏನದು ಅಷ್ಟರಲ್ಲೇ ಚೆನ್ನಾಗಿರಲಿಲ್ಲ. ಬಾಕ್ಸ್ಗಳಂತೂ ಬೇರೆ ಬೇರೆ ಡಿಸೈನ್ ಶೇಪ್ಗಳಲ್ಲೆಲ್ಲ ಚೆನ್ನಾಗಿದೆ. ನೋಡಿಬಿಟ್ಟು ತೊಗೊಂಡ್ರೆ ವರ್ತ್ ಅನಿಸುತ್ತೆ 120ಗೆ. ಕೆಲವೊಂದು ಬಾಕ್ಸು 100 ಇತ್ತು, ಕೆಲವೊಂದು 80 ಇತ್ತು. ಆನಂತರ ಬಾಕ್ಸ್ಗಳನ್ನೆಲ್ಲ ಅಲ್ಲೇ ಕಾಲ ತಳೆದ್ಬಿಟ್ವಿ. ಒಂದು 20 ನಿಮಿಷ ಈ ಬಾಕ್ಸ್ ಅಂತ ಸ್ಟೀಲ್ ಪಾತ್ರೆಗಳನ್ನ ನೋಡ್ತಾನೆ ನಿಂತ್ಬಿಟ್ವಿ ನಾವು. ಇದೊಂದು ಬಟ್ಲು ಚೆನ್ನಾಗಿದೆ, 80 ರೂಪಾಯಿದು. ಕೆಳಗಡೆ ತಾಮ್ರದ್ದು ಕೋಟಿಂಗ್ ಕೊಟ್ಟಿರೋದು. ನಂತರ ಇಲ್ಲಿ ಕಾಫಿ ಮಗ್ಸ್ಗಳು, ಕಾಫಿ ಮಾಡೋ ಪಾತ್ರೆ ಅದೆಲ್ಲ ಇದ್ವು. ಇದು ಬಟ್ಲು ಚೆನ್ನಾಗಿದೆ ಕ್ವಾಲಿಟಿ. ಇದೂ ಸ್ಟೀಲ್ ಪಾತ್ರೆ ಅಂತೂ ಹೆಣ್ಮಕ್ಳು ನೋಡ್ತಾ ನಿಂತ್ಬಿಡ್ತಾರೆ, ತಗೊಳ್ಳದೆ ಹೋಗಲಿ ಒಟ್ಟಿನಲ್ಲಿ. ಇದು ಪರವಾಗಿಲ್ಲ. ಮತ್ತು ಸಿಲ್ವರ್ ಪಾತ್ರೆಗಳು ಇದ್ವು. ಅದು ಏನು ಅಷ್ಟು ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ. ನಂತರ ಈ ಸೈಡ್ ಬಂದರೆ ಸ್ಪ್ರೇ ಬಾಟಲ್ಗಳು, ವಾಟರ್ ಬಾಟಲ್ಲು ಇದೂ ವೆರೈಟಿ ಪ್ರೈಸಲ್ಲಿತ್ತು. ಕೆಲವೊಂದು ಒಂದೊಂದು ಅಂದರೆ ಏನು ತೊಗೊಂಡ್ರು 120 ಒಳಗಡೆ ಇತ್ತು. ಸ್ಕ್ರಬ್ಬರು 3-4ಕ್ಕೆ 120 ಆ ಥರ. ಕ್ಲಿಪ್ಗಳು ಕ್ವಾಲಿಟಿ ಚೆನ್ನಾಗಿತ್ತು. ಇದೂ 120, 100 ಆ ಥರ ಎಲ್ಲ ಇತ್ತು. ಇದು ನೋಡಿ ಸೆಟ್ ಆಫ್ 120 ಚೆನ್ನಾಗಿದೆ. ನಂತರ ಇದೊಂದು ಐಟಮ್ ಏನು ಅನ್ನೋದೇ ಗೊತ್ತಾಗಲಿಲ್ಲ, ಹಾಗಾಗಿ ಇಟ್ಬಿಟ್ಟು ಬಂದ್ವಿ. ನಿಮ್ಗೇನಾದ್ರು ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇದೊಂದು ದೊಡ್ಡದು ಕ್ಲಿಪ್ಪು, ಈ ಸೀರೆ ಐರನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು 60 ರೂಪಾಯಿ ಇತ್ತು, ಚೆನ್ನಾಗಿತ್ತಿದು. ನಂತರ ಈ ಕಡೆಯೂ ಇಟ್ಟಿರೋದು. ಇಲ್ಲೂ ಕೆಲವೊಂದು ಡಿಸೈನ್ಗಳು ಚೆನ್ನಾಗಿತ್ತು. ಬಾಕ್ಸ್ಗಳು ದೊಡ್ಡದ್ರಿಂದ ಇದ್ದು ಚಿಕ್ಕದವರೆಗೂ ಇತ್ತು. ಇಲ್ಲೂ ಕೆಲವೊಂದು ಪ್ಲೇಟ್ಗಳಿದ್ವು, ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಇತ್ತು. ಕೆಲವೊಂದು ಕ್ವಾಲಿಟಿ ಪರವಾಗಿಲ್ಲ, ಕೆಲವೊಂದು ಚೆನ್ನಾಗಿದೆ. ಇದು ಊಟದ ತಟ್ಟೆ ನೋಡಿ ಚೆನ್ನಾಗಿತ್ತು ಇದು ಕ್ವಾಲಿಟಿ. ಈ ಕಡೆ ಬಂದರೆ ಇಲ್ಲೂ ಬಟ್ಲು, ಈ ಚಪಾತಿ ಎಲ್ಲ ಕಲಸೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದೊಂದು ಕ್ಯೂಟಾಗಿ ಬಕೀಟ್ ನೋಡಿ ಎಷ್ಟು ಚೆನ್ನಾಗಿತ್ತು, 120. ಮತ್ತು ಈ ಸ್ಕ್ವೇರ್ ಟೈಪ್ದು ಪ್ಲೇಟ್ ಇಷ್ಟ ಆಯಿತು, ಚೆನ್ನಾಗಿತ್ತು. ತಿಂಡಿಗೆಲ್ಲ ಯೂಸ್ ಆಗ್ತಿತ್ತು. ಚೆನ್ನಾಗಿದೆ ಇದು ಸ್ಕ್ವೇರ್ ಟೈಪ್ದು. ನಂತರ ಮುಂದೆ ಬಂದರೆ ಬ್ಲ್ಯಾಕ್ ಐಟಮ್ ಪಾತ್ರೆಗಳೆಲ್ಲ ಇತ್ತು. ಇದೊಂದು ಕ್ಯೂಟಾಗಿದೆ ನೋಡಿ, 60 ರೂಪಾಯಿದು.
ಇದೊಂದು ಜಾಲ್ರಿ. ಇದು ಬ್ಲ್ಯಾಕ್ ಮೆಟಲ್ದು. ಇದೇನು ನನಗೆ ಇಷ್ಟ ಆಗೋದಿಲ್ಲ ಬ್ಲ್ಯಾಕ್ ಮೆಟಲ್ದು. ಕ್ವಾಲಿಟಿನೂ ಅಷ್ಟರಲ್ಲೇ ಇತ್ತು. ಮತ್ತು ಚಾಕುನಲ್ಲಂತೂ ವೆರೈಟಿ ಸೈಜಲ್ಲಿ ಚೆನ್ನಾಗಿತ್ತು ಚಾಕು. ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಇತ್ತು ಚಾಕುಗಳು. ಮತ್ತು ಇಲ್ಲಿ ಸ್ಟ್ರೈಟನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಪುಟಾಣಿಯಾಗಿ. ಇದನ್ನು 120ನೇ. ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ಚಾಕುಗಳು. ನಂತರ ಇದೊಂದು ಶೋ ಪೀಸ್. ಇದು ಲೈಟ್ ಬರುತ್ತೆ ಇದು ಚೆನ್ನಾಗಿತ್ತು. ಮತ್ತು ಗಿಡ ಎಲ್ಲ ಇಟ್ಟಿರೋರು ಇದನ್ನು ತೊಗೊಂಡ್ರೆ ವರ್ತ್ ಅನಿಸುತ್ತೆ. ಇದಕ್ಕೂ ಎರಡಕ್ಕೆ 120 ಇತ್ತು. ಮತ್ತು ತವಾ ಪರವಾಗಿಲ್ಲ 120ಗೆ ತೊಗೋಬೋದಾಗಿತ್ತು. ಕಬ್ಬಿಣದ್ದು. ತೀರಾ ತೆಳುನೂ ಇರಲಿಲ್ಲ, ತೀರಾ ಮಂದನೂ ಇರಲಿಲ್ಲ, ಮೀಡಿಯಮ್ ಆಗಿತ್ತು. ನಂತರ ಇಲ್ಲಿ ಮುಂದೆ ಬಂದರೆ ಬೀಳ್ಸುದ್ಲು ಅನಿಸುತ್ತೆ ನನ್ನ ಮಗಳು. ಇನ್ನು ಸ್ಟೀಲ್ ಪಾತ್ರೆದು ಚರ್ಚೆ ನಡೀತಾನೇ ಇದೆ. ಮತ್ತು ಕಟ್ಟರು, ಏನೇನೋ ವಸ್ತುಗಳೆಲ್ಲ ಇದ್ವು. ಮತ್ತು ಇದು ನೋಡಿ, ಜೊತೆಗೆ 120 ರೂಪಾಯಿ ಲಟ್ಟಣಿಗೆ ವಿತ್ತು ಬೇಳೆ ಕಡಿಯೋದದು. ನಂತರ ಈ ಕಡೆ ಸೈಡ್ ಬಂದರೆ ಬಲ್ಬ್ಸ್ಗಳು ಇದ್ವು. ಸ್ಪೂನ್ ಇದು ಚೆನ್ನಾಗಿತ್ತು 120ಗೆ, ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿತ್ತು. ನಂತರ ಈ ಕಡೆ ಬಂದರೆ ಗಡಿಯಾರ. ಇದು ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ. ನಂತರ ಇಲ್ಲಿ ಗಾಜಿಂದು ಇದು ವೈನ್ ಗ್ಲಾಸ್ ಅಥವಾ ಐಸ್ ಕ್ರೀಮ್ ಹಾಕೋದು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿತ್ತು. ಇದನ್ನು ಒಂದಕ್ಕೆ 120, ಕೆಲವೊಂದು 4ಕ್ಕೆ 120, 5ಕ್ಕೆ 120. ಇದಂತೂ ಪುಟಾಣಿದು 10 ಪೀಸ್ಗೆ 120 ಇತ್ತು. ಜಾಮೂನ್ ಕಪ್ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿನೂ ಚೆನ್ನಾಗಿತ್ತಿದ್ದು. ಇದೊಂದು ತೊಗೊಂಡೆ ನಾನು, ಒಂದು 6 ಪೀಸ್ ತೊಗೊಂಡೆ. ಫಸ್ಟು 2 ತೊಗೊಂಡೆ, ಆಮೇಲೆ ಮತ್ತೆ 4 ತೊಗೊಂಡು ಬಂದೆ. ಕೆಲವೊಂದು ಐಟಮ್ ಅದೇ ಹೇಳಿದ್ನಲ್ಲ, ಯಾವ್ಯಾವುದು ಏನು ಅದು ಹೆಸರೇ ಗೊತ್ತಾಗಲಿಲ್ಲ ನನಗೆ, ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದು. ಮತ್ತು ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಕಾಫಿ ಮಗ್ಸ್ಗಳು. ಇಲ್ಲೂ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಕಾಫಿ ಮಗ್ಸು. ಇವನು 3ಕ್ಕೆ 120, 4, 5 ಆ ಥರ ವೆರೈಟಿ ಪ್ರೈಸಲ್ಲೆಲ್ಲ ಇತ್ತು. ಇದೊಂದು ಚೆನ್ನಾಗಿತ್ತು, ಬ್ಲೂ ಕಲರು. ತೊಗೊಂಡು ಮತ್ತೆ ವಾಪಸ್ ಇಟ್ಟೆ ನಾನು, ಏನೋ ಡ್ಯಾಮೇಜ್ ಆಗಿತ್ತು ಅಂತಲೋ ಏನೋ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಇದನ್ನು ಚೆನ್ನಾಗಿತ್ತು, ಕಾಫಿ ಮಗ್ಸ್ ಎಲ್ಲ ಚೆನ್ನಾಗಿತ್ತು. ಕೊಡ್ಬೋದು 120 ರೂಪಾಯಿಗೆ. 3 ದೊಡ್ಡದಾಗೇ ಇದೆ, ಒಂದು 1/4 ಲೀಟ್ರನ್ನೇ ಇಡಿಸುತ್ತೆ ಹಾಲೆಲ್ಲ, ಅಷ್ಟು ದೊಡ್ಡದಿತ್ತು. ಮತ್ತು ಈ ಕಡೆ ಸೋಪ್ ಬಾಕ್ಸ್ಗಳು, ಜಗ್ಗು, ಅದು ಕ್ವಾಲಿಟಿ ಚೆನ್ನಾಗಿತ್ತು. ಇದು ನೋಡಿ ಬ್ಯಾಸ್ಕೆಟ್ಗಳು ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ 120. ಇಲ್ಲಿ ಯಾವ್ದು ತೊಗೊಂಡ್ರೂ 120. ಈ ಬ್ಯಾಸ್ಕೆಟೂ ಚೆನ್ನಾಗಿದೆ ನೋಡಿ. ಇದು 2 ಪೀಸ್ ಇದೆ. ಈ ಕಡೆನೂ ಕಾಫಿ ಮಗ್ಸ್ ಇದೆ. ಬ್ಲೂ ಮತ್ತು ಇನ್ನೊಂದು ಇಲ್ಲಿ ಯಾವುದೋ ಪ್ಯಾರೆಟ್ ಗ್ರೀನ್ ಕಲರ್, ಲೈಟ್ ಕಲರ್, ಅದು ಚೆನ್ನಾಗಿತ್ತು, ಲೈಟಾಗಿ ಚೆನ್ನಾಗಿತ್ತು ಬಾಕ್ಸ್ಗಳು. ಕಾಫಿ ಮಗ್ಸ್ಗಳು ಚೆನ್ನಾಗಿದ್ವು. ಆ ನಂತರ ಮೇಲೆ ಸೆಕ್ಷನ್ಗೆ ಹೋದರೆ ನನ್ನ ಮಗಳು ಡಸ್ಟ್ಬಿನ್ದು ಇಟ್ಕೊಂಡು ಅಮ್ಮ ತಗೋ ಅಂತ ಇಲ್ಲ, ಅದು ಪುಟಾಣಿದು, ಅದೇನಕ್ಕೂ ಯೂಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ತಗೊಳ್ಳಿಲ್ಲ ನಾನು. ಇದು ಚೆನ್ನಾಗಿದೆ ವೈಟ್ ಕಲರು. ಆನಂತರ ಇಲ್ಲಿ ಮೇಲೆ ಬಂದರೆ ಪಾಟ್ಗಳು, ದೊಡ್ಡದೇನೆ ಪಾಟು, ಆದರೆ 120 ಪರವಾಗಿಲ್ಲ, ತೊಗೋಬೋದಾಗಿತ್ತು. ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ. ಮತ್ತು ಬಕೆಟ್ಗಳ ಕ್ವಾಲಿಟಿನೂ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ. ಕೆಲವೊಂದು ಕ್ವಾಲಿಟಿ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು, ತೊಗೋಬೋದು. ಇಲ್ಲೂ ಒಂದು 30, 40, 50 ಆ ಥರ ರೈಟಲ್ಲೆಲ್ಲ ಇತ್ತು. ಮತ್ತು ಸ್ಲಿಪ್ಪರ್ಗಳು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇತ್ತು. ನಾವು ಕೆಲವೊಂದು ಸ್ಲಿಪ್ಪರ್ ಹಾಕ್ಕೊಂಡು ನೋಡಿಬಿಟ್ಟು ಬಿಟ್ಟು ಬಂದ್ವಿ.
ಇಲ್ಲಿ ನೋಡಿ ಚಿಕ್ಕ ಮಕ್ಳದ್ದೇನೆ ಜಾಸ್ತಿ ಇತ್ತಿಲ್ಲಿ ಸ್ಲಿಪ್ಪರ್ಸು ಎಲ್ಲ. ಇದನ್ನು 120 ನಮಗೆ ರೈಟ್ ಕೇಳಲಿಲ್ಲ, ಚಿಕ್ಕ ಮಕ್ಳದ್ದು ಸೇಮ್ ರೈಟಾ ಅಂತ. ಮತ್ತು ಈ ಕಡೆ ಪಾಟ್ಗಳಲ್ಲಿ ಬಂದರೆ ಇದೊಂದು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ದೊಡ್ಡದು 120, ಅದು ಮೋಸ್ಟ್ಲಿ 80 ರೂಪಾಯಿನೋ 60 ರೂಪಾಯಿನೋ ಇರಬೇಕನ್ಸುತ್ತೆ. ಮತ್ತು ಹ್ಯಾಂಗಿಂಗ್ ಪಾಟ್ಗಳು, ಇದ್ರ ರೈಟ್ ಕೇಳಲಿಲ್ಲ ನಾವು. ಚಾಪರು ಪ್ಲ್ಯಾಸ್ಟಿಕ್ ಇತ್ತು, ಪ್ಲ್ಯಾಸ್ಟಿಕ್ಕಲ್ಲಿ ಯೂಸ್ ಮಾಡಬಾರ್ದು. ಮತ್ತು ಮರದ್ದು ಇತ್ತು ಅಲ್ಲಿ. ಮತ್ತು ಈ ಕಡೆ ಎಲ್ಲ ಬಂದರೆ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳು. ಇದೊಂದು ಕ್ಯೂಟಾಗಿ ಚೆನ್ನಾಗಿತ್ತು, ಗಾಜಿಂದೇನೋ ಅಂದ್ಕೊಂಡ್ವಿ, ಆದರೆ ಪ್ಲ್ಯಾಸ್ಟಿಕ್ ಇತ್ತು. ಇದೊಂದು ಬಾಳೆ ಎಲೆ ಟೈಪ್ ಇದೆ ನೋಡಿ, ಕಲರು ಚೆನ್ನಾಗಿದೆ, ಅದೊಂದು ತೊಗೊಂಡೆ ನಾನು. ಇಲ್ಲೂ ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಕಲರ್ಸ್ಗಳಲ್ಲಿ, ಬೇರೆ ಬೇರೆ ಪ್ರೈಸ್ಗಳಲ್ಲೆಲ್ಲ ಇತ್ತು. ಕೆಲವೊಂದು 50, 60, 70, 80 ಆ ಥರ ಎಲ್ಲ ಇತ್ತು. ವಾಟರ್ ಬಾಟಲ್ಗಳು ಮತ್ತು ಚಿಕ್ಕ ಮಕ್ಕಳಿಗೆ ಊಟ ಏನಾದ್ರು ತೊಗೊಂಡೋಗೋದಕ್ಕೆ ಸ್ಟೀಲಲ್ಲಿತ್ತು ಒಳಗಡೆ. ಮೇಲ್ಗಡೆ ಕ್ಯಾಪ್ ಮಾತ್ರ ಪ್ಲ್ಯಾಸ್ಟಿಕ್ ಇತ್ತು. ಅದೂ ಒಳ್ಳೊಳ್ಳೆ ಪ್ರೈಸ್ನಲ್ಲಿತ್ತು. ನಂತರ ಪಿಂಗಾಣಿ ಸೆಕ್ಷನ್ಗೆ ಬಂದರೆ ಇದು 120. ಇದು ಆ್ಯಪಲ್ ಶೇಪ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಈ ಕಡೆ ಎಲ್ಲ ಗಾಜಿಂದು ಜಾರು, ಏನಾದರೂ ಚಕ್ಕೆ ಲವಂಗ ಆ ಥರ ಎಲ್ಲ ಇಟ್ಕೋಬೋದಾಗಿತ್ತು. ಇದೂ ಗಾಜಿಂದು ಲೋಟಗಳು, ಇದೂ ಒಂದಕ್ಕೆ 120. ಇಷ್ಟು ಐಟಮ್ ನೋಡಿದ್ವಿ ನಾವು. ಈ ಕಡೆ ಎಲ್ಲ ಪ್ಲ್ಯಾಸ್ಟಿಕ್ ಐಟಮ್ಗಳು. ಇದು ಮಸಾಲೆ ಬಾಕ್ಸ್ ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಇದು ಓಪನ್ನು ಮಾಡ್ಕೋಬೋದು. ಇದೂ 120ನೇ. ನಂತರ ಮೇಲ್ಗಡೆ ದೊಡ್ಡ ಬಾಕ್ಸ್ಗಳಿದೆ, ಏನಾದರೂ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಆ ಥರ ಯೂಸ್ ಮಾಡ್ಕೋಬೋದು ಇದನ್ನು. ಆರ್ಟ್ ಬಾಕ್ಸ್ಗಳು ಇದ್ವು. ಆನಂತರ ಇದೊಂದು ಬಾಕ್ಸ್ ನೋಡಿ ಚೆನ್ನಾಗಿದೆ. ಮತ್ತು ಎಲ್ಲ ಆಯಿತು, ಮನೆಗೆ ಬಂದ್ವಿ. ಈಗ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದೊಂದು ಬಾಳೆ ಎಲೆ ಟೈಪ್ ಇತ್ತು, ಗ್ರೀನ್ ಕಲರಲ್ಲಿ. ಏನಾದರೂ ನಿಮಗೆ ಲಾಗಲ್ಲೆಲ್ಲ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಆದರೆ ಇದು ಪ್ಲ್ಯಾಸ್ಟಿಕ್ಕು, ನನಗೆ ಪ್ಲ್ಯಾಸ್ಟಿಕ್ ಅಷ್ಟು ಇಷ್ಟ ಆಗೋದಿಲ್ಲ ಬಳಸೋದಕ್ಕೆ. ಆದರೆ ಈಗ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿರಬೇಕಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ. ಮುಂದೆ ಏನಾದ್ರು ಪಿಂಗಾಣಿದು ಏನಾದ್ರು ಸಿಕ್ಕಿದ್ರೆ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ನಾನು. ಮತ್ತು ಇದು ಲೀಫ್ ಟೈಪ್ ಇದೆ, ಬ್ಲ್ಯಾಕ್ ಕಲರು, ಕ್ವಾಲಿಟಿ ಚೆನ್ನಾಗಿದೆ, ವೆಯ್ಟಾಗೂ ಇತ್ತು, ಹಾಗಾಗಿ ತೊಗೊಂಡೆ. ಸರ್ವ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ, ಅಥವಾ ಶೋ ಪೀಸ್ ಆಗಾದ್ರೂ ಇಟ್ಕೋಬೋದಲ್ಲ ಅನ್ನೋ ಕಾರಣಕ್ಕೆ ಇದೊಂದು ತೊಗೊಂಡು ಬಂದೆ. ಇದು 120 ಕೊಟ್ಟೆ. ಇದೊಂದು ಬ್ಲ್ಯಾಕ್ ಪ್ಲೇಟು. ಇದೂ ಏನಾದರೂ ಸಾಮಗ್ರಿಗಳೆಲ್ಲ ಇಟ್ಟಾಗ ಹೈಲೈಟಾಗಿ ಕಾಣುತ್ತಲ್ಲ, ಹಾಗಾಗಿ ತೊಗೊಂಡು ಬಂದೆ ನಾನು. ಇದೊಂದು ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ಇದಕ್ಕೆ 120ನೇ ಕೊಟ್ಟೆ ನಾನು. ಆನಂತರ 2 ಸ್ಟೀಲ್ ಪ್ಲೇಟ್ಗಳು, ತಿಂಡಿ ಪ್ಲೇಟ್ಗಳು, ಸ್ಕ್ವೇರ್ ಟೈಪಾಗಿ ಚೆನ್ನಾಗಿತ್ತು ಡಿಸೈನು. ಕ್ವಾಲಿಟಿನೂ ಚೆನ್ನಾಗಿದೆ, 120ಗೆ ತೊಗೋಬೋದು. ಇದನ್ನು 2 ಪ್ಲೇಟ್ ತೊಗೊಂಡು ಬಂದೆ ನಾನು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಮೇಲ್ಗಡೆ. ನಂತರ ಇದೊಂದು ಬೌಲ್ ತೊಗೊಂಡೆ, ಇದು 80 ರೂಪಾಯಿ ಕೊಟ್ಟೆ. ಇದೇನಾದರೂ ವೆಜ್ ಪಲಾವು ಅಥವಾ ನಾನ್ ವೆಜ್ ಪಲಾವ್ ಎಲ್ಲ ಮಾಡಿದಾಗ ಹಾಕಿ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ. ಆನಂತರ ಇದೊಂದು ಬಾಕ್ಸ್ ತೊಗೊಂಡೆ, ಚೆನ್ನಾಗಿತ್ತು, ಟೈಟಾಗೂ ಇತ್ತು ಮುಚ್ಚಳ, ಹಾಗಾಗಿ ಇದೊಂದು ಬಾಕ್ಸ್ ತೊಗೊಂಡು ಬಂದೆ. ಎಲ್ಲಾದರೂ ಹೋದರೆ ಊಟ ಗೀಟ ಹಾಕ್ಕೊಂಡು ಹೋಗ್ಬೋದಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ. ಮತ್ತು ಚಾಕು, ಹೆಣ್ಮಕ್ಳಿಗೆ ಅಡುಗೆ ಮನೇಲಿ ಎಷ್ಟು ಚಾಕು ಇದ್ರೂ ಸಾಕಾಗೋದಿಲ್ಲ, ಹಾಗಾಗಿ ಇದೊಂದು ಚಾಕು ತೊಗೊಂಡೆ. ಯೆಲ್ಲೋ ಕಲರ್ ಇದೆ, ನಾನು ಅಡುಗೆ ಮನೆಗೆ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯೆಲ್ಲೋ ಕಲರ್ ತೊಗೊಂಡು ಬಂದೆ. ಇದು ನಾನು 50 ರೂಪಾಯಿ ಕೊಟ್ಟೆ ಇದಕ್ಕೆ. ನಂತರ ಇದೊಂದು ಮ್ಯಾಟು, ಇದು ಸಿಂಕ್ ಪಕ್ಕ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಎಲ್ಲ ಹಾಕಿದಾಗ ನೀರು ಹೀರುತ್ತಂತೆ. ಇದು ನನಗೆ ಅಡುಗೆ ಮನೆಗೆ ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಕಸ್ಮಾತ್ ನಾನು ಲಾಗ್ಗೆ ಏನಾದರೂ ತೋರಿಸ್ಬೇಕಾದ್ರೆ ಕೆಳಗಡೆ ಮ್ಯಾಟ್ ಥರ ಹಾಕ್ಕೋಬೋದಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ. ಅಡುಗೆ ಮನೆಗೆ ಯೂಸ್ ಮಾಡೋದಿಲ್ಲ, ನಾನು ಇದೇ ಫಸ್ಟ್ ತೊಗೊಂಡು ಬಂದಿರೋದು.
ನೋಡೋಣ ಎಷ್ಟು ಯೂಸ್ ಮಾಡ್ಕೊತೀನಿ ಅಂತ. ಈ ರೀತಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ನೀರೆಲ್ಲ ಹೀರುತ್ತಂತೆ. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಮೇಲ್ಗಡೆ ಡಿಸೈನ್ ಇದೆ, ಹಿಂಭಾಗ ಪ್ಲೈನ್ ಇದೆ, ವೈಟು. ದೊಡ್ಡದಾಗಿದೆ, ಪರವಾಗಿಲ್ಲ. 120ಗೆ ತೊಗೋಬೋದು ಅನಿಸುತ್ತೆ. ನಾನಿದೆಲ್ಲ ಇದೇ ಫಸ್ಟ್ ತೊಗೋತಾ ಇರೋದು, ಹಾಗಾಗಿ ರೈಟು ನನಗೆ ಹೊರಗಡೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಇದರಲ್ಲಿ ಬ್ಲೂ ಕಲರು ಇತ್ತು, ಅದು ಚೆನ್ನಾಗಿತ್ತು ಕಲರು. ನಂತರ ಇದೊಂದು ಜಾಮ್ ಬಟ್ಲು ತೊಗೊಂಡೆ, ಚೆನ್ನಾಗಿತ್ತು ಕ್ಯೂಟಾಗಿ, ಮತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು. ಇದು 60 ರೂಪಾಯಿ ಕೊಟ್ಟೆ ನಾನು ಒಂದು ಪೀಸ್ಗೆ. ಕ್ವಾಲಿಟಿ ಚೆನ್ನಾಗಿತ್ತಲ್ಲ ಅನ್ನೋ ಕಾರಣಕ್ಕೆ 6 ಪೀಸು ತೊಗೊಂಡೆ ನಾನು, 6 ಬಟ್ಲುಗಳು. ಈ ರೀತಿ ಕಾಣಿಸುತ್ತೆ. ಮತ್ತು 3 ಲೆಗ್ಗೂ ಇದೆ ಇದಕ್ಕೆ, ಚೆನ್ನಾಗಿತ್ತು. ಹಾಗಾಗಿ 6 ಪೀಸ್ ತೊಗೊಂಡು ಬಂದೆ. ಇದು ವೈಟ್ ಮೇಲೆ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಪ್ಲೇಟ್ ಮೇಲೆ ಇಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇವತ್ತಿನ ಲಾಗ್ ಇಷ್ಟ ಆಯಿತಾ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ. ಬೀಳ್ಸಿದ್ದೆ ನಾನಿವತ್ತು, ಫಸ್ಟ್ನೇ ದಿನವೇ ಎಲ್ಲ ಹೊಡೆದಾಕ್ತಾ ಇದ್ದೆ. ಇವತ್ತಿನ ಲಾಗ್ ಇಷ್ಟ ಆಯಿತಾ ತಿಳಿಸಿ. ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.